ಸತ್ಯವೇದ ಗ್ರಂಥ ತಂದಿರುವವರು ನನ್ನೊಟ್ಟಿಗೆ ಇವತ್ತು ನಾನು ಪ್ರಸಂಗ ಮಾಡಿದಂಥ ಮೊದಲನೇ ಆರಾಧನೆಯಲ್ಲಿ ಪ್ರಸಂಗ ಮಾಡಿದಂಥ ವಿಷಯ ದ ಫಿಂಗರ್ ಆಫ್ ಗಾಡ್, ದೇವರ ಬೆರಳು ಎನ್ನುವಂಥ ವಿಷಯವಾಗಿ ನಾನು ಮಾತನಾಡಿದೆ. ಅದಕ್ಕೆ ಆಧಾರವಾಗಿ 4 ವಾಕ್ಯಗಳನ್ನು ಓದಿಸ್ದೆ. ಆ 4 ವಾಕ್ಯಗಳಲ್ಲಿ ಪ್ರಧಾನವಾದಂಥ ಒಂದು ವಾಕ್ಯ ವಿಮೋಚನ ಕಂಡ ಪುಸ್ತಕ 8, 18 ಮತ್ತು 19ರಲ್ಲಿ ಜೋಯಿಸರು ತಮ್ಮ ಗುಪ್ತ ವಿದ್ಯೆಯಿಂದ ಆಗಿ ಹೇನುಗಳನ್ನು ಉಂಟು ಮಾಡೋದಕ್ಕೆ ಪ್ರಯತ್ನ ಮಾಡಿದಾಗ್ಯೂ ಆಗದೆ ಹೋಯಿತು. ಹೇಳ್ರಿ ಆಗದೆ ಹೋಯಿತು. ದೇ ಕುಡ್ ನಾಟ್, ಅವರಿಗೆ ಮಾಡೋಕ್ಕೆ ಆಗಲಿಲ್ಲ. ಆ ಹೇಣುಗಳು ಮನುಷ್ಯರ ಮೇಲೆಯೂ ಪಶುಗಳ ಮೇಲೆಯೂ ಇದ್ದವು. ಆಗ ಜೋಯಿಸರು, ಇದು ದೇವರ ಕೈ ಕೆಲಸವೇ ಸರಿ, ಇದು ದೇವರ ಕೈ ಕೆಲಸವೇ. ಇಂಗ್ಲಿಷ್ ಭಾಷೆಯಲ್ಲಿ ನೋಡಿದ್ರೆ ದಿಸ್ ಈಸ್ ದ ಫಿಂಗರ್ ಆಫ್ ಗಾಡ್, ಇದು ದೇವರ ಬೆರಳು, ಇದು ದೇವರ ಬೆರಳು ಎಂಬುದಾಗಿ. ನೀವು ಕನ್ನಡ ಭಾಷೆಯ ಬೈಬಲ್ನ ಕೆಳಗಡೆ ಫುಟ್ ನೋಟಲ್ಲಿ ನೋಡಿದ್ರೆ ಅಲ್ಲಿ ಬೆರಳು ಅಂತ ಕೊಟ್ಟಿದ್ದಾರೆ ನೋಡ್ರಿ. ದಿಸ್ ಈಸ್ ನಥಿಂಗ್ ಬಟ್ ಫಿಂಗರ್ ಆಫ್ ಗಾಡ್, ದೇವರ ಕೈ ಕೆಲಸವೇ ಸರಿ ಎಂದು ಫರೋಹನಿಗೆ ಹೇಳಿದರು. ಆದರೂ ಫರೋಹನ ಹೃದಯವು ಕಠಿಣವಾಗಿತ್ತು. ಯೆಹೋವನು ಮೋಶೆಗೆ ಮುಂತಿಳಿಸಿದಂತೆ ಅವನು ಅವರ ಮಾತನ್ನು ಕೇಳದೆ. ಪರಿಶುದ್ಧಾತ್ಮನ ಕುರಿತು ಹೇಳುವಂಥ ಮಾತು ಫಿಂಗರ್ ಆಫ್ ಗಾಡ್. ಎಲ್ಲಾದರೂ ದೇವರ ಬೆರಳು ಎಂಬುದಾಗಿ ಬಂದರೆ ಅದು ಪರಿಶುದ್ಧಾತ್ಮನನ್ನು ಸೂಚಿಸುವಂಥದ್ದಾಗಿದೆ. ಎಲ್ಲಾದರೂ ದೇವರು ಪ್ರತ್ಯಕ್ಷನಾದರೆ ಆ ಸ್ಥಳಗಳಲ್ಲಿರುವ ಅಂಧಕಾರ ಶಕ್ತಿಗಳು, ಆಧಿಪತ್ಯ ಮಾಡಿರುವಂಥ ದುರಾತ್ಮನ ಕ್ರಿಯೆಗಳು ದೇವರ ಕ್ರಿಯೆಯನ್ನು ಡೂಪ್ಲಿಕೇಟ್ ಮಾಡಲಿಕ್ಕೆ ಅಥವಾ ಅನುಕರಿಸುವುದಕ್ಕೆ ಪ್ರಯತ್ನ ಮಾಡುತ್ತೆ. ನೀವು ನೋಡಿರ್ಬೋದು, ಮಾಯ ಮಾಡೋರು, ಮಂತ್ರ ಮಾಡೋರು, ತಂತ್ರ ಮಾಡೋರು, ಅದರ ಜೊತೆಗೆ ಮಾಟ ಮಾಡೋರು, ಇದೆಲ್ಲ ದೇವರ ಕ್ರಿಯೆಗಳಿಗೆ ವಿರುದ್ಧವಾಗಿ ಮಾಡುವಂಥ ಕ್ರಿಯೆಗಳು. ಬಟ್ ಈ ದಿವಸಗಳಲ್ಲಿ ದೇವಜನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ, ಇನ್ನು ಮುಂದಕ್ಕೆ ಈ ಕಾರ್ಯಗಳು ಫಲಿಸೋದಿಲ್ಲ. ದೇವರ ಜನ, ದೇವ ಮಕ್ಕಳು ವಾಕ್ಯದ ಅಡಿಪಾಯದಲ್ಲಿ ನಿಂತು ನೀವು ಬಾಯಿ ತೆರೆದು ನುಡಿದ್ರೆ ಆ ಶಕ್ತಿಗಳು ಕೀಳಡಗುವಂಥದ್ದಾಗಿರುತ್ತೆ. ಈ ಶಕ್ತಿಗಳು ದೇವರ ಕಾರ್ಯಗಳನ್ನು ಡೂಪ್ಲಿಕೇಟ್ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ. ಈ ಭೂಮಿಯಲ್ಲಿ ದೇವರ ಶಕ್ತಿಗೂ ದುರಾತ್ಮನ ಶಕ್ತಿಗೂ ಒಂದು ತಿರುವಿದೆ, ಒಂದು ಟರ್ನಿಂಗ್ ಪಾಯಿಂಟ್ ಇದೆ. ಆ ಟರ್ನಿಂಗ್ ಪಾಯಿಂಟ್ನ ಪ್ರಕಾರ ದೇವರು ಅದಾದ ಸಂದರ್ಭಗಳಲ್ಲಿ, ಅದಾದ ಕಾಲಗಳಲ್ಲಿ ಕ್ರಿಯೆಗಳನ್ನು ಮಾಡ್ತಾನೆ ಇರ್ತಾನೆ. ವಿಮೋಚನ ಕಾಂಡ ಪುಸ್ತಕ 31ನೇ ಅಧ್ಯಾಯದ 18ನೇ ವಾಕ್ಯ, ಎಕ್ಸೋಡಸ್ ಚಾಪ್ಟರ್ 31:18. ಧರ್ಮೋಪದೇಶ ಕಾಂಡ ಪುಸ್ತಕ 9:10. ಲೂಕನು ಬರೆದ ಸುವಾರ್ತೆ 11:20. ನಾನು ಒಟ್ಟು 4 ವಾಕ್ಯಗಳನ್ನು ನಿಮ್ಮ ಮುಂದೆ ಇಟ್ಟೆ. 4 ವಾಕ್ಯಗಳಲ್ಲೂ ದೇವರ ಬೆರಳಿನ ಕುರಿತು ಮಾತನಾಡ್ತಾ ಇರುವಂಥದ್ದು. ದೇವರ ಬೆರಳು. 2 ಆಜ್ಞಾ ಶಾಸನಗಳನ್ನು ಕೊಟ್ಟನು, ಅವು ದೇವರ ಕೈಯಿಂದ ಕೆತ್ತಲ್ಪಟ್ಟ ಶಿಲಾಸನಗಳೇ ಅಂತ ನಾವು ಓದ್ತೇವೆ. ಟ್ಯಾಬ್ಲೆಟ್ಸ್ ಆಫ್ ಸ್ಟೋನ್ ರಿಟನ್ ವಿತ್ ದ ಫಿಂಗರ್ ಆಫ್ ಗಾಡ್. ಅದು ಫಿಂಗರ್ ಆಫ್ ಗಾಡ್, ದೇವರ ಕೈಯಿಂದ ಬರೆದಿದ್ದು, ದೇವರ ಬೆರಳಿನಿಂದ ಬರೆದಿದ್ದು ಎಂಬುದನ್ನು ತೋರಿಸುತ್ತೆ. ಧರ್ಮೋಪದೇಶ ಕಾಂಡ ಪುಸ್ತಕದಲ್ಲೂ ಅದನ್ನು ನಾವು ಕಾಣ್ತೇವೆ. Then the Lord delivered to me 2 tablets of stone written with the finger of God. ತಿರ್ಗ ನಾವು ಅದನ್ನು ಕಾಣ್ತೀವಿ. ದೆವ್ವವನ್ನು ಬಿಡಿಸಿದಂಥ ಯೇಸು ಸ್ವಾಮಿಯ ಕುರಿತು ಫರಿಸಾಯರು ಸಂಶಯ ವ್ಯಕ್ತಪಡಿಸುವಾಗ ಬೆಲ್ಜೆಬೂಬನ ಶಕ್ತಿಯಿಂದ ಬಿಡುಗಡೆ ಮಾಡ್ತಿದ್ದಾನೆ ಅಂತ ಹೇಳಿ ಅವರು ಆತನನ್ನು ನಿಂದಿಸುವುದಕ್ಕೆ ನೋಡುವಾಗ
ಯೇಸು ಸ್ವಾಮಿ ಅವರಿಗೆ ಪ್ರತ್ಯುತ್ತರವಾಗಿ ಹೇಳ್ತಾನೆ, ಒಂದು ರಾಜ್ಯವಾಗಲಿ ಒಂದು ಕುಟುಂಬವಾಗಲಿ ದೆವ್ವನೇ ಬಿಡಿಸಂಗಿದ್ರೆ ಅಲ್ಲಿ ಭಿನ್ನತೆ ಉಂಟಾಗುತ್ತೆ. ಅದು ದೇವರ ರಾಜ್ಯ ಅಲ್ಲ. ದೇವರ ರಾಜ್ಯ ಅನ್ನೋದು ಏನು? ಅಲ್ಲಿ ಹೇಳಿರುವಂಥ ಮಾತು, ಫಿಂಗರ್ ಆಫ್ ಗಾಡ್, ದ ಕಿಂಗ್ಡಮ್ ಆಫ್ ಗಾಡ್ ಹ್ಯಾಸ್ ಕಮ್ ಅಪಾನ್ ಯು. ನಿಮ್ಮ ಮೇಲೆ ದೇವರ ರಾಜ್ಯ ಬಂತು ಅಂತ ಕಾಣಬಹುದು ಎಂಬುದಾಗಿ ದೇವರ ವಾಕ್ಯದ ಕುರಿತು ನಾನು ಹೇಳಿದೆ. ಮೂಲ ಪದ ಗ್ರೀಕ್ ಭಾಷೆಯಲ್ಲಿ ದೇವರ ವಾಕ್ಯವನ್ನು 2 ಪದಗಳಿಂದ ಉಪಯೋಗಿಸ್ತಾರೆ. ಒಂದು ಲೋಗೋಸ್, ಮತ್ತೊಂದು ರೇಮಾ. ಲೋಗೋಸ್ ಎನ್ನುವುದು ನಮ್ಮ ಕೈಯಲ್ಲಿ ನಾವು ಹಿಡಿದಿರುವಂಥ 66 ಪುಸ್ತಕಗಳು. ರೇಮಾ ಮಾತನಾಡುವ ವಾಕ್ಯಗಳು, ಅದು ಪರಿಶುದ್ಧಾತ್ಮನು. ಅದಕ್ಕೆ ಯೇಸು ಸ್ವಾಮಿ ಮತ್ತಾಯನ ಬರೆದ ಸುವಾರ್ತೆ 4:4 ಹೇಳಿದನು, ಮನುಷ್ಯನು ರೊಟ್ಟಿ ತಿನ್ನುವುದರ ಮೂಲಕ ಮಾತ್ರ ಬದುಕುವನಲ್ಲ, ದೇವರ ಬಾಯಿಂದ ಹೊರಟು ಬರುವ ಪ್ರತಿಯೊಂದು ಮಾತುಗಳಿಂದಲೂ ಅವನು ಬದುಕುವನು ಎಂಬುದಾಗಿ ಎಂದು ಬರೆಯಲ್ಪಟ್ಟಿದೆ. ದಟ್ ಈಸ್ ಲೋಗೋಸ್. ಲೋಗೋಸ್ ಮೀನ್ಸ್ ರಿಟನ್ ವರ್ಡ್, ಬರೆಯಲ್ಪಟ್ಟಂತ ವಾಕ್ಯ. ರೇಮಾ ಸ್ಪೋಕನ್ ವರ್ಡ್, ಮಾತನಾಡುವಂಥ ವಾಕ್ಯ. ಕೆಲವೊಮ್ಮೆ ನಾವು ಬೈಬಲ್ ಓದ್ತಾ ಇರ್ತೀವಿ, ದೇವರ ಆತ್ಮನು ನಮ್ಮ ಹೃದಯದಲ್ಲಿ ಮಾತನಾಡಿದನು ಅಂತ ನಾವು ಹೇಳ್ತೀವಿ. ಹೆಂಗೆ ಗೊತ್ತಾಯ್ತು? ಆ ವಾಕ್ಯ ದೇವರು ನಿಮ್ಮ ಹತ್ರ ಮಾತನಾಡಿದ ವಾಕ್ಯ. ಬೈಬಲ್ ಓದವರು ಕ್ರಮಬದ್ಧವಾಗಿ ಓದ್ತಾ ಇರಬೇಕು, ಪರಿಶುದ್ಧಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕು. ಆಮೇಲೆ ನಿಮಗೆ ಕೆಲವೊಂದು ಅರ್ಥ ಆಗಲ್ಲ. ದೇವರ ವಾಕ್ಯ ಹೇಳುತ್ತೆ, ಅಕ್ಷರ ಬಲ್ಲವನು ಅವನು ಹೇಳ್ತಾನೆ, ಈ ವಾಕ್ಯಗಳೆಲ್ಲ ಮುದ್ರೆ ಹಾಕಲ್ಪಟ್ಟಿದೆ, ನನಗೇನೂ ಅರ್ಥ ಆಗಲ್ಲ ಅಂತ. ಅವಿದ್ಯಾವಂತನ ಕೈಯಲ್ಲಿ ಕೊಟ್ಟರೆ ಅವನು ಹೇಳ್ತಾನೆ, ನನಗೆ ವಿದ್ಯಾನೇ ಇಲ್ಲ, ನನಗೆ ಓದಕ್ಕೆ ಬರಲ್ಲ ಅಂತಾನೆ. ಆಮೇಲೆ ಒಮ್ಮೆ ಐಥಿಯೋಪಿಯಾ ದೇಶದ ಕಂಚುಕಿ ರಥದಲ್ಲಿ ಯಾತ್ರೆ ಮಾಡುವಾಗ ಅವನು ಬೈಬಲ್ ಓದ್ತಾ ಇದ್ದಾನೆ. ಓದ್ತಾ ಇರುವಾಗ ದೇವರು ಫಿಲಿಪ್ಪನನ್ನು ಸಮರಿಯ ಪಟ್ಟಣದಲ್ಲಿ ಭಯಂಕರ ಉಜ್ಜೀವನ ನಡೀತಿರೋ ಸಂದರ್ಭದಲ್ಲಿ ಅವನನ್ನು ಟ್ರಾನ್ಸ್ ಇನ್ ದ ಸ್ಪಿರಿಟ್ ಅಂತಾರೆ. ಅವನನ್ನು ಅಲ್ಲಿಂದ ಎತ್ತಿ ಗಾಜಕ್ಕೆ ಹೋಗುವಂಥ ನಿರ್ಜನ ಪ್ರದೇಶವಾಗಿರುವಂಥ ಅರಣ್ಯ ಪ್ರದೇಶದಲ್ಲಿ ಆ ರಥದ ಸಂಗಡ ನಡಿ ಅಂತಾನೆ. ದೇವರಾಗೆ ನಡೆಸ್ತಾರೆ. ಇವನ ಜೊತೆಗೆ ನಡೀತಾ ಕೇಳ್ತಾನೆ, ಏನು ಸಾಹೇಬ್ರು ಬೈಬಲ್ ಓದ್ತಾ ಇದ್ದೀರಲ್ಲ? ಹೌದಪ್ಪ, ಸ್ತೋತ್ರ. ಏನಾದರೂ ಅರ್ಥ ಆಯ್ತಾ? ನಮಗೆ ಇದರ ಅರ್ಥ ಹೇಳ್ಕೊಡುವವರು ಇಲ್ಲದೆ ಹೋದರೆ ನಮಗೇನೂ ಅರ್ಥ ಆಗಲ್ಲ. ಮತ್ತೆ ಯಾಕೆ ಓದ್ತಿದ್ದ? ಪ್ರಶ್ನೆ. ಮತ್ತೆ ಯಾಕೆ ಓದ್ತಾ ಇದ್ದ? ಅವನಿಗೆ ಆಸೆ ಇದೆ. ಅದಕ್ಕೆ ಅವನ ಆಸೆಯನ್ನು ನೋಡಿನೇ ಪರಲೋಕದ ದೇವರು ಫಿಲಿಪ್ಪನನ್ನು ಅಲ್ಲಿ ಕರ್ಕೊಂಬಂದಿದ್ದು. ಅವನಿಗೆ ಸತ್ಯದ ಬೋಧನೆಯನ್ನು ಮಾಡ್ತಾನೆ, ಓದಿದಂಥ ವಾಕ್ಯದ ವಿವರಣೆಯನ್ನು ಕೊಡ್ತಾನೆ. ಅವನ ತಕ್ಷಣವಾಗಿ ರಕ್ಷಣೆ ಹೊಂದ್ತಾನೆ. ಈಗೋ ನೀರು, ನನಗೆ ದೀಕ್ಷಾ ಸ್ನಾನ ಹೊಂದೋದಕ್ಕೆ ಏನು ಅಭ್ಯಂತರ ಅಂತ ಕೇಳ್ತಾನೆ. ಆಮೇಲೆ ಸತ್ಯ ತಿಳಿದ್ರೆ ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತೆ. ಈ ವಾಕ್ಯಕ್ಕೆ ಜೀವ ಇದೆ, ಈ ವಾಕ್ಯಕ್ಕೆ ಶಕ್ತಿ ಇದೆ. ಇದು ಹಸಿದವರಿಗೆ ಆಹಾರ, ಕೈಗೆ ಕಣ್ಣಾಡಿಯಾಗಿದೆ, ಕಲ್ಲಾದ ಹೃದಯಕ್ಕೆ ಚಮ್ಮಟ್ಟಿಯಾಗಿದೆ, 2 ಇಬ್ಬಾಯಿ ಕತ್ತಿಯಾಗಿದೆ. ಇದು ಕೇಳುವವನಿಗೂ ಹೇಳುವವನಿಗೂ ಅನ್ವಯಿಸುವಂಥದ್ದಾಗಿದೆ. ಈ ವಾಕ್ಯ ದೇವದೂತರಿಗಿಂತ ವೇಗವಾಗಿ ಚಲಿಸುವಂಥ ವಾಕ್ಯವಾಗಿರುತ್ತೆ. ರೋಗಿಗಳನ್ನು ಸೌಖ್ಯ ಮಾಡೋದಕ್ಕೆ
ಈ ವಾಕ್ಯ ನೀನು ಇರುವ ಸ್ಥಳದಿಂದ ಬಿಡುಗಡೆ ಮಾಡಿದ್ರೆ ಈ ವಾಕ್ಯ ಅಲ್ಲಿ ಕ್ರಿಯೆ ಮಾಡುತ್ತೆ. ವಾಕ್ಯಕ್ಕೆ ಜೀವ ಇದೆ, ವಾಕ್ಯಕ್ಕೆ ಚೈತನ್ಯ ಇದೆ. ಯಾವ ಕೀಳು ಮಜ್ಜೆಗಳಲ್ಲೂ ತೂರಿ ಹೋಗೋದಕ್ಕೆ ಇದಕ್ಕೆ ಸಾಮರ್ಥ್ಯ ಇದೆ. ಅದರಿಂದಲೇ ವಾಕ್ಯವು ಪರಲೋಕದಲ್ಲಿ ಎಂದೆಂದಿಗಾಗಿ ದೇವರು ಸ್ಥಿರವಾಗಿ ಇಟ್ಟಿದ್ದಾನೆ. ಹಲ್ಲೆಲೂಯಾ, ಬ್ಲೆಸ್ಸೆಡ್ ಬಿ ದ ನೇಮ್ ಆಫ್ ದ ಲಾರ್ಡ್. ಈ ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಮತ್ತಾಯನು ಬರೆದ ಸುವಾರ್ತೆ 22:29 ಹೇಳುತ್ತೆ, ಶಾಸ್ತ್ರವನ್ನಾಗಲಿ ನೀವು ದೇವರ ಶಕ್ತಿಯನ್ನಾಗಲಿ ತಿಳಿಯದೆ ತಪ್ಪುವವರಾಗಿದ್ದೀರಿ. ನೀವು ತಿಳ್ಕೊಬೇಕು. ಶಾಸ್ತ್ರವನ್ನಾಗಲಿ, ಲೋಗೋಸ್, ರಿಟರ್ನ್ ವರ್ಡ್, ಬರೆಯಲ್ಪಟ್ಟಂತ ವಾಕ್ಯ. ರಿಟರ್ನ್ ವರ್ಡ್ ಮೀನ್ಸ್ ಈ ಸತ್ಯವೇದ ಗ್ರಂಥ, 66 ಪುಸ್ತಕ ಇರುವಂತ ಈ ಸತ್ಯವೇದ ಗ್ರಂಥ, ಇಟ್ ಈಸ್ ರಿಟರ್ನ್ ವರ್ಡ್. ಇದು ಬರೆಯಲ್ಪಟ್ಟಂತ ವಾಕ್ಯ. ದೈವ ಶಕ್ತಿ ಪರಿಶುದ್ಧಾತ್ಮನು, ದಟ್ ಈಸ್ ದ ಸ್ಪೋಕನ್ ವರ್ಡ್. ಸ್ಪೋಕನ್ ವರ್ಡ್, ಮಾತನಾಡುವ ವಾಕ್ಯ. ಇದು ಎರಡನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಆದ್ರೆ ನೀವು ತಪ್ಪಿ ಹೋಗ್ಬಿಡ್ತೀರ. ಬರೇ ವಾಕ್ಯ ಓದಿ ಓದಿ ಹೇಳಿ 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 ಇವರು ವಾಕ್ಯ ಕೇಳಿ 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 ಒಂದು ಚೂರು ಚಲನೆ ಇರಲ್ಲ, ಅಲ್ಲಿ ಚಲನೆ ಇರಲ್ಲ. ಅವ್ರು ಹೇಳೋದಿಷ್ಟೇ, ನಾವು ವಾಕ್ಯವನ್ನು ನಂಬಿದ್ದೀವಿ, ವಾಕ್ಯ ಕೇಳಿರ್ತೀವಿ, ವಾಕ್ಯದ ಪ್ರಕಾರ ಜೀವಿಸ್ತೀವಿ. ಪರಿಶುದ್ಧಾತ್ಮನ ಚಲನೆ ಇರಲ್ಲ. ಕ್ರಿಶ್ಚಿಯನ್ ಲೈಫ್ ಇಸ್ ದ ಬ್ಯಾಲೆನ್ಸ್ಡ್ ಲೈಫ್. ಕ್ರಿಸ್ತಿಯ ಜೀವಿತ ಸಮತೋಲನದ ಜೀವಿತ. ಇಲ್ಲಿ ಲೋಗೋಸು ಬೇಕು, ರೇಮನು ಬೇಕು. ಬೈಬಲ್ನ ಎರಡು ರೀತಿಯಲ್ಲಿ ನೀವು ಕಲಿಬಹುದು. ಒಂದು ವರ್ಡ್ ಟು ವರ್ಡ್ ಇಂಟರ್ಪ್ರಿಟೇಷನ್ ಅಂತ ಹೇಳ್ತಾರೆ. ಪ್ರತಿಯೊಂದು ವಾಕ್ಯಗಳು ಅದರ ಹಿನ್ನೆಲೆ, ಅದರ ಸಂದರ್ಭ, ಅದರ ಕುರಿತಾದಂಥ ಮಾಹಿತಿ, ಅದು ವರ್ಡ್ ಟು ವರ್ಡ್ ಇಂಟರ್ಪ್ರಿಟೇಷನ್ ಅಂತೀವಿ. ಅದು ಲೋಗೋಸ್. ರೇಮ, ವರ್ಡ್ ಆಫ್ ರೆವಲೇಷನ್, ವಾಕ್ಯದ ಪ್ರಕಟಣೆ, ಅದು ಪರಿಶುದ್ಧಾತ್ಮನಿಂದ ಬರುವಂಥದ್ದು. ಒಂದೇ ವಾಕ್ಯವನ್ನ ಒಂದೊಂದು ಸೇವಕರು ಪ್ರಸಂಗ ಮಾಡುವಾಗ ಒಂದೊಂದು ಮರ್ಮ ಬರ್ತಾನೇ ಇರುತ್ತೆ. ದಟ್ ಈಸ್ ಕಾಲ್ಡ್ ಸ್ಪೋಕನ್ ವರ್ಡ್. ಅದಕ್ಕೆ ಇಂಗ್ಲಿಷ್ ನಲ್ಲಿ ಸ್ಪೋಕನ್ ಅಂದ್ರೆ ಅದು ಮುಂದುವರಿತಾನೇ ಇದೆ. ದೇವರು ಮಾತನಾಡ್ತಾನೆ ಇರ್ತಾನೆ. ನಿನ್ನ ವಾಕ್ಯ ಓದ್ತಾ 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 ನಿನ್ನ ಒಳಗಡೆ ದೇವರು ಮಾತನಾಡ್ತಾನೆ ಇರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅರ್ಥ ಆದವರು ಮಾತ್ರ ಗಟ್ಟಿಯಾಗಿ ಒಂದು ಆಮೆನ್ ಹೇಳ್ರಿ. ಆಮೇಲೆ ಕೆಲವರಿಗೆ ನೋಡ್ರಿ, ಈ ಬಿಡುಗಡೆ ನಡಿಬೇಕಾದ್ರೆ ಯು ನೀಡ್ ಲೋಗೋಸ್ ಅಂಡ್ ರೇಮಾ. ಎರಡೂ ಬೇಕು. ಅಪೊಸ್ತಲ ಕೃತ್ಯಗಳಲ್ಲಿ 1ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನಿಗಾಗಿ ಕಾದಿದ್ರು. 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನು ಇಳಿದು ಬಂದನು. ಎಲ್ಲ ಇಲ್ಲಿ ಗಮನಿಸಿ ನನ್ನ ನೋಡಿ, ನಾನೇ ಹೇಳ್ತೀನಿ. 2ನೇ ಅಧ್ಯಾಯದಲ್ಲಿ ಪವಿತ್ರಾತ್ಮನು ಇಳಿದು ಬಂದನು. 3ನೇ ಅಧ್ಯಾಯದಲ್ಲಿ ದೇವಾಲಯಕ್ಕೆ ಹೋಗುವಂತ ಪೇತ್ರನು ಮತ್ತು ಯೋಹನನ್ನು ದೇವಾಲಯಕ್ಕೆ ಹೋಗ್ತಾರೆ. ದೇವಾಲಯದಲ್ಲಿ ಬಾಗಿಲಲ್ಲಿ, ಸುಂದರವೆಂಬ ಬಾಗಿಲಿನಲ್ಲಿ ಕುಳಿತಿರುವಂತ ಒಬ್ಬ ಕುಂಟ ಇದ್ದಾನೆ. ಅವನ ಬಾಗಿಲಲ್ಲಿ ಕುಂತಿದ್ದಾನೆ. ಅವನಿಗೆ 40 ವರ್ಷ ಪ್ರಾಯ ಆಗಿದೆ. ಪ್ರತಿ ಆರಾಧನೆಯು ಅವನು ಅಟೆಂಡ್ ಮಾಡ್ತಾನೆ. ಬರುವ ಎಲ್ಲ ಪ್ರೀಚರ್ಗಳ ಪ್ರೀಚಿಂಗ್ ಅವನು ಕೇಳಿದ್ದಾನೆ. ಸಂದೇಶ ಅವನಿಗೆಲ್ಲ ಗೊತ್ತು. ಆರ್ದು ಕುಡಿದು ಬಿಟ್ಟಿದ್ದಾನೆ ಅವನು. ಸ್ತೋತ್ರ ಹೇಳಲಿಲ್ಲ ನೋಡ್ರಿ, ಆರ್ದು ಕುಡಿದು ಬಿಟ್ಟಿದ್ದಾನೆ. ಯಾರು ಯಾವ ಮೆಸೇಜ್ ಹೇಳಿದ್ರು ನನಗೆ 2 ಪಾಯಿಂಟ್ ಎಕ್ಸ್ಟ್ರಾ ಗೊತ್ತು ಅಂತಾನೆ. ಕಾರಣ ಅವನು ಕುಂಟ. ಅವನ ಆಲಯದ ಒಳಗಡೆ ಇಲ್ಲ, ಹೊರಗಡೆನೂ ಇಲ್ಲ, ಬಾಗಿಲಲ್ಲೇ ಕೂತಿದ್ದಾನೆ. ಆಮೇಲೆ
ಇವನ ಒಳಗಡೆ ವಾಕ್ಯ ಇದೆ, ಆದರೆ ಪರಿಶುದ್ಧಾತ್ಮನ ಅಭಿಷೇಕ ಇಲ್ಲ. ಇವನು ಸೌಖ್ಯ ಆಗೋದಕ್ಕೆ ಬೇಕಾಗಿರೋ ವಾಕ್ಯ ಇವನ ಒಳಗಡೆ ಇದೆ, ಆದರೆ ಪವಿತ್ರಾತ್ಮನ ಇಲ್ಲದೆ ಇರೋದ್ರಿಂದ ಅವನ ಕುಂಟುತನ ಹೋಗಲಿಲ್ಲ. ಈ ಸಂದರ್ಭದಲ್ಲಿ ಪೇತ್ರನು ಯೋಹನನ್ ಬರ್ತಾರೆ. ವಾಡಿಕೆ ಪ್ರಕಾರ ಎಲ್ಲರ ಬಳಿಯಲ್ಲೂ ಕೇಳುವ ರೀತಿಯಲ್ಲಿ ಅವನು ಭಿಕ್ಷೆಯನ್ನು ಕೇಳ್ದ. ಆದರೆ ಪೇತ್ರನು ಯೋಹನನ್ ಹೇಳ್ತಾರೆ, ನಮಗೆ ಕೊಡೋದಿಕ್ಕೆ ಬೆಳ್ಳಿ ಇಲ್ಲ, ಬಂಗಾರ ಇಲ್ಲ, ಆದರೆ ನಮಗುಳ್ಳದನ್ನ ನಾನು ನಿಮ್ಗೆ ಕೊಡ್ತೀನಿ. ಏನು ಉಳ್ಳದು ಅಂದಾಗ 2ನೇ ಅಧ್ಯಾಯದಲ್ಲಿ ಆಗ ತಾನೇ ಪಡೆದುಕೊಂಡಂತ ಪರಿಶುದ್ಧಾತ್ಮನ ಅಭಿಷೇಕವನ್ನ ರಿಲೀಸ್ ಮಾಡಿದಾಗ ಇವನ ಒಳಗಡೆ ಸೌಖ್ಯವಾಗೋದಕ್ಕೆ ವಾಕ್ಯ ಇತ್ತು. ಪವಿತ್ರಾತ್ಮನು ರಿಲೀಸ್ ಆಗಿದೆ ತಡ ಅವನ ಕುಂಟುತನ ಬಿಟ್ಟೋಯ್ತು. ಅವನ ನರನಾಡಿಗಳಿಗೆ ಬಲ ಬಂತು, ಅವನ ಕಾಲಿನ ಹರಡುಗಳಿಗೆ ಸ್ಟ್ರೆಂತ್ ಬಂತು. ಅವನು ಎದ್ದನು, ಜಿಗಿದನು, ಕುಣಿದಾಡಿದನು. ಮತ್ತೆ ಅವನ ಭಿಕ್ಷೆ ಬೇಡೋದಕ್ಕೆ ಕುಳಿತುಕೊಳ್ಳಿಲ್ಲ. ಅವನ ಆಲಯದ ಹೊರಗಲ್ಲ, ಆಲಯದ ಒಳಗಡೆ ದೇವರನ್ನ ಆರಾಧನೆ ಮಾಡುವಂತನಾದನು. Are you with me? ನೀವು ನನ್ನ ಜೊತೆ ಇದ್ದೀರಾ? ಸೊ ತುಂಬಾ ಜನರು ಎಡವಟ್ಟು ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ನಾನು ಹೇಳಿದೆ, ಶಾಸ್ತ್ರವನ್ನಾಗಲಿ ದೈವ ಶಕ್ತಿಯನ್ನಾಗಲಿ ತಿಳಿಯದೆ ನೀವು ತಪ್ಪುವುದುಂಟು. ತಪ್ಪಬಾರ್ದು. ಕ್ರಿಶ್ಚಿಯನ್ ಲೈಫ್ ಇಸ್ ಬ್ಯಾಲೆನ್ಸ್ಡ್ ಲೈಫ್. ಕೆಲ ಸಭೆಗಳಲ್ಲಿ ಹೋದರೆ ಅಭಿಷೇಕ 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 ಅಭಿಷೇಕ, ಮಿರಾಕಲ್ ಮಿರಾಕಲ್, ಹೀಲಿಂಗ್ 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 ಹೊರಗಿದೆ ಇರುತ್ತೆ, ವಾಕ್ಯನೇ ಇರಲ್ಲ. ಐ ಸೇ ರಾಂಗ್. ಇನ್ನು ಕೆಲವು ಕಡೆ ಹೋದ್ರೆ ಪರಿಶುದ್ಧಾತ್ಮನ ಗಾಳಿನೇ ಹೊಡೆದಿರಲ್ಲ, ಅಲ್ಲಿ ಬರೇ ವಾಕ್ಯನೇ ಇರುತ್ತೆ, ವಾಕ್ಯನೇ ಇರುತ್ತೆ. ದಟ್ ಈಸ್ ಆಲ್ಸೋ ರಾಂಗ್. ಇದು 2 ಒಟ್ಟಿಗೆ ಬರಬೇಕು. ನಾನು ಅವಾಗ ಹೇಳ್ತಾ ಇರ್ತೇನೆ, ಅವಾಗ ಹೇಳ್ತಾ ಇರ್ತೇನೆ. ಈ ಪ್ಲೈನ್ ಕೇಕ್ ತಿನ್ನೋದಕ್ಕಿಂತ ಸ್ವಲ್ಪ ಕ್ರೀಮ್ ಇರೋ ಕೇಕ್ ತಿಂದ್ರೆ ಚಂದ ಅಲ್ಲ? ಹೌದಲ್ವಾ? ಈ ಪ್ಲೈನ್ ಕೇಕಲ್ಲಿ ಕ್ರೀಮ್ ಟೇಸ್ಟ್ ಇಲ್ಲ. ಕ್ರೀಮು ನಾನು ಹಿಂಗೆ ಹೇಳ್ತೀನಿ, ಹನಿ ಕೇಕ್ ತಿಂದರೆ ಹೆಂಗಿರುತ್ತೆ? ಇವರು ಇತ್ ಕಡೆ ಇರೋರು ಯಾರು ಕೇಕೆ ತಿಂದಿಲ್ಲ ಅಂತ ಕಾಣುತ್ತೆ. ಹನಿ ಕೇಕ್ ಸೂಪರ್ ಆಗಿದೆ, ಪ್ಲೈನ್ ಕೇಕ್ ಒಂಥರ ಸ್ವೀಟ್ ಆಗಿತ್ತು ಅಷ್ಟೇ. ಸ್ಟಫ್, ಕೇಕಿನ ಸ್ಟಫ್ ಅನ್ನೋದು ಲೋಗೋಸ್, ಈ ವಾಕ್ಯ. ಆಮೇಲೆ ಅದರ ಮೇಲ್ಗಡೆ ಕ್ರೀಮ್ ಇದೆಯಲ್ಲ, ಅದು ಪರಿಶುದ್ಧಾತ್ಮ. ಆಮೇಲೆ ಇದು 2 ಮಿಕ್ಸ್ ಮಾಡ್ಕೊಂಡು ತಿಂದ್ರೆ, ಪಾಸ್ಟ್ರೆ ಇನ್ನೊಂದು ಪೀಸ್ ತಗೊಳ್ಳ, ಬರೇ ಪ್ಲೈನ್ ಕೇಕ್ ಕೊಡ್ರಿ, 2 ಪೀಸ್ ತಿಂತಿದ್ದಾಗೆ 3ನೇದು ಮುಖಕ್ಕೆ ಕೊಡ್ದಂಗೆ ಆಗುತ್ತೆ. ತಗೊಳ್ಳಿ, ಪರವಾಗಿಲ್ಲ, ಬೇಡ್ರಿ, ಥ್ಯಾಂಕ್ ಯು. ಅದೇ ಕ್ರೀಮ್ ಸಮೇತ ಇರೋ ಕೇಕ್ ಕೊಡ್ರಿ, 2 ಪೀಸ್ ಆದಮೇಲೆ ಅವರೇ ಕೇಳ್ತಾರೆ ಇನ್ನೊಂದು ಪೀಸ್ ತಗೊಳ್ಳ. ಪರಿಶುದ್ಧಾತ್ಮನ ಇರಬೇಕು. ದಟ್ಸ್ ಸೋ ಇಂಪಾರ್ಟೆಂಟ್. ನಮ್ಮ ಜೀವನದಲ್ಲಿ ಇದನ್ನು ನಾವು ಮರೆಯಬಾರದು. ಎಲ್ಲಾದರೂ ದೇವರ ಬೆರಳು ಚಲಿಸುವಾಗ ದೇವರ ವಾಕ್ಯ ಮತ್ತು ದೇವರ ಶಕ್ತಿ, ಗಟ್ಟಿಯಾಗಲ್ರಿ, ದೇವರ ವಾಕ್ಯ ದೇವರ ಶಕ್ತಿ ಅಲ್ಲಿ ಪ್ರದರ್ಶನವಾಗುತ್ತೆ. ಹಾಗಾದರೆ ಇವತ್ತಗಲೊತ್ತಿನಲ್ಲಿ ಪರಿಶುದ್ಧಾತ್ಮನ ಕ್ರಿಯೆ ನಿಮ್ಮಲ್ಲಿ ತೋರ್ ಬರಬೇಕಾದ್ರೆ ಒಂದು ವಾಕ್ಯ, 2ನೇದು ದೇವರ ಶಕ್ತಿ. ಅದನ್ನೇ ನಾನು ಹೇಳಿದೆ, ದ ವರ್ಡ್ ಆಫ್ ಗಾಡ್ ಅಂಡ್ ದ ಪವರ್ ಆಫ್ ಗಾಡ್. ಹಲ್ಲೆಲೂಯಾ. ಅದು ದೇವರ ಬೆರಳಾಗಿರುತ್ತೆ. ಇದನ್ನ ಐಗುಪ್ತ ದೇಶದ ಮಂತ್ರವಾದಿಗಳಿಗೆ ಮಾಡಕ್ಕಾಗಲ್ಲ, ಡೂಪ್ಲಿಕೇಟ್ ಮಾಡಕ್ಕಾಗಲ್ಲ. ನೈಕಿ ಶೂನ ಡೂಪ್ಲಿಕೇಟ್ ಮಾಡ್ಬೋದು, ಆಪಲ್ ಫೋನ್ ಅಂದ್ಬಿಟ್ಟು ನಿನಗೆ ಮೋಸ ಮಾಡಿ ಚೈನಾ ಫೋನ್ ಕೊಡ್ಬೋದು.
ಆದರೆ ಪರಿಶುದ್ಧಾತ್ಮನನ್ನು ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಮೊನ್ನೆ ನಾನು ಒಂದು ಅಂಗಡಿ ಹತ್ರ ನೋಡಿದೆ. ಆ ಶೂ ನ್ಯೂ ಬ್ಯಾಲೆನ್ಸ್ ಶೂ ಅಂತ, ಅದು ಇವಾಗ ಪ್ರಸಿದ್ಧವಾಗಿರುವಂಥ ಒಂದು ಶೂಸ್. ಅದು ಒರಿಜಿನಲ್ ಕಾಸ್ಟ್ ಹೆಚ್ಚು ಕಡಿಮೆ 20,000 ರೂಪಾಯಿ ಆಗುತ್ತೆ. ಅದು ನ್ಯೂ ಬ್ಯಾಲೆನ್ಸ್ ಶೂ. ಸೋತ್ರ ಅಪ್ಪ ಮಾರ್ತಾ ಇದ್ದ, ನೋಡಿದ್ರೆ 250 ರೂಪಾಯಿ ನ್ಯೂ ಬ್ಯಾಲೆನ್ಸ್ ಶೂ. 250 ರೂಪಾಯಿಗೆ ನ್ಯೂ ಬ್ಯಾಲೆನ್ಸ್ ಶೂ. 20,000 ಎಲ್ಲಿದೆ, 250 ಎಲ್ಲಿದೆ? ಸೇಮ್ ಟಿಟ್ಟೋ ಡೂಪ್ಲಿಕೇಟ್. 250 ರೂಪಾಯಿಗೆ ನ್ಯೂ ಬ್ಯಾಲೆನ್ಸ್ ಶೂ. ಸೋತ್ರ ನೋಡೇ ಬಿಡೋಣ ಅಂತ ಹೋದೆ. ಸೋತ್ರ ಕಾಲಿಗೆ ಹಾಕ್ಕೊಂಡೆ. ಆ್ಯಕ್ಚುಲ್ ನ್ಯೂ ಬ್ಯಾಲೆನ್ಸ್ ಶೂಸ್ ನನಗೂ ಇದೆ, ನಾನು ಯೂಸ್ ಮಾಡೋನು, ನನ್ನ ಅಳತೆನೂ ನನಗೆ ಗೊತ್ತು. ಇದಕ್ಕೆ ಕಾಲು ಹಾಕಿದ್ರೆ ಸೈಜು 10 ಅಂತ ಕೊಟ್ಟ, ಕಾಲೇ ಒಳಗಡೆ ಹೋಗ್ತಾ ಇಲ್ಲ. ಆವಾಗಲೇ ಗೊತ್ತಾಯ್ತು ಸಮಥಿಂಗ್ ಫಿಶಿ. ಆಮೇನ್, ಹಲ್ಲೆಲೂಯಾ. ಒಂದು ಸಾರಿ ಒಬ್ಬ ನನಗೂ ಮೋಸ ಮಾಡ್ದ. ಆಪಲ್ ಫೋನ್ ಅಂದ್ಬಿಟ್ಟು ತಗೊಂಬಂದು ನನ್ನ ಹತ್ರ ಒಂದು 30,000 ತಗೊಂಡು ಆವಾಗ ಬಿಟ್ಟ ಜಾಗ. ಸೋತ್ರ ಹೋದವನು ಹಂಗೆ ಹೋದವನು 30,000 ರೂಪಾಯಿ ತಗೊಂಡು ಹೋದ. ನನಗೂ ಗೊತ್ತಾಗಲಿಲ್ಲ. ನನ್ನ ಮಗ ಬಂದ, ಎಲ್ಲಿ ಡ್ಯಾಡಿ, ಏನೋ ಆಪಲ್ ಫೋನ್ ತಗೊಂಡ್ರಂತೆ, 30,000 ರೂಪಾಯಿ ಕೊಟ್ರಂತೆ. ನನ್ನ ಮಗ ನೋಡ್ಬಿಟ್ಟು, ಡ್ಯಾಡಿ ಇದು ಚೈನಾ ಫೋನು ಅಂದ. ಸೋತ್ರ. ಆಮೇಲೆ ಎಂತೆಂಥ ಜನ ಇರ್ತಾರೆ, ಪಾಸ್ಟ್ರೂ ಬಿಡಲ್ಲ ಗುಬೆ ಕುಣ್ಸೋದಕ್ಕೆ, ಮೋಸ ಮಾಡೋರು. ಆಮೇಲೆ ಓಕೆ, ಮೋಸ ಮಾಡಿದವನು ಮೋಸಕ್ಕೆ ಒಳಗಾಗ್ತಾನೆ, ಮೋಸದಲ್ಲೇ ಬೀಳ್ತಾನೆ ಅವನು. ಆಮೇಲೆ ಹಲ್ಲೆಲೂಯಾ. ಹಾಗಂತ ದೇವ್ರು ನಮಗೇನು ಕಡಿಮೆ ಮಾಡಿಲ್ಲ. ಒಂದು ತಿಳ್ಕೊಳ್ರಿ, ಎಲ್ಲ ಡೂಪ್ಲಿಕೇಟ್ ಮಾಡ್ಬೋದು, ಪರಿಶುದ್ಧಾತ್ಮನನ್ನು ಡೂಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಆಮೇನ್. ದೇವರ ಬೆರಳು ಐಗುಪ್ತ ದೇಶದ ಜನರಿಗೆ ವಿರುದ್ಧವಾಗಿ ಆ ದೇಶದ ಜನರನ್ನು ಬಾಧಿಸುವುದಕ್ಕೆ ದೇವರ ಬೆರಳು ಚಾಲಿಸಿದ್ರೆ ಐಗುಪ್ತ ದೇಶದ ಮಂತ್ರವಾದಿಗಳಿಗೆ ಏನು ಮಾಡೋಕ್ಕಾಗಲ್ಲ. ದೇ ಕುಡಂಟ್ ಮೇಕ್ ಎನಿಥಿಂಗ್ ಡೂಪ್ಲಿಕೇಟ್. ಹಲ್ಲೆಲೂಯಾ. That's the reason our God is a creator, he is not a duplicator ಅಂತೀವಿ ನಾವು. ಹಲ್ಲೆಲೂಯಾ. ನನ್ನ ದೇವರ ಸೃಷ್ಟಿಕರ್ತನು, ಅವನು ಡೂಪ್ಲಿಕೇಟ್ ಮಾಡೋನಲ್ಲ. ಸೈತಾನ್ ಡೂಪ್ಲಿಕೇಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ, ಆದರೆ ಬರುವ ದಿವಸಗಳಲ್ಲಿ ಅವನ ಕ್ರಿಯೆಗಳು ನಡೆಯೋದಿಲ್ಲ. ಆಮೇಲೆ ಈ ದೇವರ ವಾಕ್ಯ ನಿಮ್ಮಲ್ಲಿದ್ದರೆ ಶತ್ರು ನಿಮ್ಮ ಹತ್ತಿರ ಬರೋದಿಲ್ಲ. ಅದು ಒಪ್ಪೋರು ಮಾತ್ರ ಆಮೇಲೆ ಹೇಳು. ನಾನು ಬಹಿರಂಗವಾಗಿ ಹೇಳೋದ್ರಲ್ಲಿ ಸ್ವಲ್ಪ ಸೆನ್ಸರ್ ಕಟ್ ಮಾಡಿ ಹೇಳ್ತೀನಿ. ಒಂದು ಸ್ಥಳದಲ್ಲಿ ಸಾಮಾನ್ಯವಾಗಿ ಈ ಬೆಂಕಿ ಕುಂಡ ಇದೆ, ಆರ್ತಾರೆ ನೋಡಿದಿರ, ಬೆಂಕಿ ಮೇಲೆ ನಡೆದು ಆರೋದು ಇದೆಯಲ್ಲ. ಸ್ತೋತ್ರ. ಅಲ್ಲೊಬ್ಬ ಅಭಿಷಕ್ತರಾದ ದೈವ ಸೇವಕರು ಅಲ್ಲಿ ಹೋಗಿ ಆ ಜನರ ಮಧ್ಯದಲ್ಲಿ ನಿಂತ್ಕೊಂಡ್ಬಿಟ್ರಂತೆ. ಈತ ಅನ್ಯ ಭಾಷೆಯಲ್ಲಿ ಮಾತನಾಡ್ತಾ ಇದ್ದಂತೆ, ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಪ್ರೇಯರ್ ಮಾಡ್ತಾ ಇದ್ದಂತೆ. ಆ ದಿವಸಗಳಲ್ಲಿ ಕಾಲಿಡೋಕೆ ಹೋಗ್ತಾ ಇದ್ದಾಗಲೇ ಕಾಲೆಲ್ಲ ಸುಡೋದಂತೆ, ಎದ್ದು ಬಿಡೋರಂತೆ. ಒಬ್ಬರು ಹೋಗ್ತಾ ಇಲ್ವಂತೆ. ಆಮೇಲೆ ಹುಡುಕಿದಾಗ ಅವರಿಗೆ ಗೊತ್ತಾಯಿತು, ಇಲ್ಲೊಬ್ಬ ಯಾರೋ ಬಂದಿದ್ದಾನೆ, ಅವನಿರೋದ್ರಿಂದ ಇದು ನಡೀತಾ ಇಲ್ಲ ಅಂತ. ಆಮೇಲೆ 100 ಜನ ಗ್ರಾಮನೇ ಸೇರಿರುವಂಥ ಜಾಗದಲ್ಲಿ ಒಬ್ಬ ಪ್ರಾರ್ಥನೆ ಮಾಡೋದು ಅನ್ನಿದ್ರೆ ಈ ಶಕ್ತಿಗಳಿಗೆ ಏನು ಮಾಡೋಕ್ಕಾಗಲ್ಲ. ಅಂದರೆ ಯೋಚನೆ ಮಾಡ್ರಿ, ಇಷ್ಟು ಜನ ಪಟ್ಟಣವನ್ನು ಸುತ್ತುವರೆದು ಸ್ತೋತ್ರ ಹೇಳಿದ್ರೆ, ಈ ವಾಕ್ಯ ನಮ್ಮ ಒಳಗಡೆ ಇದ್ದು ಅನ್ಯ ಭಾಷೆಗಳು ನಾವು ಮಾತನಾಡುವಾಗ ಈ ಶಕ್ತಿಗಳ ಕ್ರಿಯೆಗಳು ಒಂದೂ ನಡೆಯೋದಿಲ್ಲ. ಜೋಯಿಸರಿಗೆ ಏನು ಮಾಡೋಕ್ಕಾಗಲಿಲ್ಲ.
ಆಗೋದಿಲ್ಲ. ಪ್ರವದಿಸ್ತಾ ಇದ್ದೇನೆ, ಮುಂದಿನ ದಿವಸಗಳಲ್ಲಿ ಮಂತ್ರವಾದಿಗಳು ಸಾಕ್ಷಿ ಹೇಳ್ತಾರೆ. They could not. ಅವರಿಗೆ ಆಗಲ್ಲ. There is a power in the word of God. ದೇವರ ವಾಕ್ಯಕ್ಕೆ ಶಕ್ತಿ ಇರುವಂತದ್ದಾಗಿದೆ. ಅನಂತರ ನಾನು ಹೀಗೆ ಹೇಳಿದೆ, ದೇವರ ಬೆರಳು ಎಲ್ಲಾದ್ರೂ ಚಲಿಸಿದ್ರೆ ಎರಡು ಕಾರ್ಯ ನಡೆಯುತ್ತೆ. ಒಂದನೇದಾಗಿ, ಮೊದಲು ದೇವರು ಮೂಕ ದೆವ್ವಗಳನ್ನ ಹೊರಗಡೆ ಆಡ್ತಾನೆ, ನಾಲಿಗೆಯ ಕಟ್ಟನ್ನ ಬಿಚ್ಚುವಂತನಾಗಿದೆ. ಆಮೇನ್. ಎರಡು, ಕಣ್ಣುಗಳನ್ನ, ಕುರುಡು ಮಾಡಿರುವ ಕಣ್ಣುಗಳನ್ನ ದೇವರು ತೆರೀತಾನೆ. ಕೆಲ ಪೊರೆಗಳು ಕೆಳಗಡೆ ಬೀಳುತ್ತೆ. ಆಮೇನ್. ದೇವರ ಬೆರಳು ಎಲ್ಲಿ ಚಲಿಸಿದ್ರು ಈ ಎರಡು ಕಾರ್ಯ ನಡೆಯುತ್ತೆ. ಅದೇ ಕಾರ್ಯವನ್ನ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ 22ನೇ ವಾಕ್ಯ ಓದಿದ್ರೆ ಅಲ್ಲಿ ಕಾಣ್ತೇವೆ. ಮೂಕನಿಗೆ ಬಾಯಿ, ಕಣ್ಣು ಎರಡೂ ಬಂದವು. ಅಂದ್ರೆ ದೆವ್ವ ಬಿಟ್ಟೋಯ್ತು ಅಂದ್ರೆ ಕಣ್ಣು ಕಾಣುತ್ತೆ, ಕಣ್ಣು ತೆರೆದು ಬರುತ್ತೆ. ಮೂಕನಾಗಿ ಮಾಡಿದ್ದಂಥ ಶಕ್ತಿಗಳು ಬಿಟ್ಟು ಹೋದ್ರೆ ನಿನ್ನ ನಾಲಿಗೆಯ ಕಟ್ಟುಗಳು ಮುರಿಯಲ್ಪಡುತ್ತೆ. ನೀನು ಪ್ರವದಿಸ್ತೀಯ, ನೀನು ಅನ್ಯ ಭಾಷೆ ಮಾತಾಡ್ತೀಯ, ನೀನು ನುಡಿದಿದ್ದನ್ನ ದೇವರು ಕ್ರಿಯೆ ಮಾಡೇ ಮಾಡ್ತಾನೆ. ಇವತ್ತು ಕೆಲವೊಂದು ನಾಲಿಗೆಗಳನ್ನ ದೇವರು ಫ್ರೀ ಮಾಡ್ತಾನೆ. ಪವಿತ್ರಾತ್ಮನು ಬಂದ್ರೆ ಏನು ಸಂಭವಿಸುತ್ತೆ? ನಾನು ಹೇಳಿದೆ, ಆರಂಭದಲ್ಲಿ ಹೇಳಿದೆ, ಫಿಂಗರ್ ಆಫ್ ಗಾಡ್, ದೇವರ ಬೆರಳು ಅಂದರೆ ಪವಿತ್ರಾತ್ಮನು ಅಂತ. ಪವಿತ್ರಾತ್ಮನು ಬಂದ್ರೆ ಏನು ಸಂಭವಿಸುತ್ತೆ? ಓದೋಣ. ಅಪೊಸ್ತಲ ಕೃತ್ಯಗಳು 2ನೇ ಅಧ್ಯಾಯದ 4ನೇ ವಚನ. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನ ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡೋದಕ್ಕೆ ಪ್ರಾರಂಭಿಸಿದರು. ಇವತ್ತಗಲೊತ್ತಿನಲ್ಲಿ ಪರಿಶುದ್ಧಾತ್ಮನು ಆತನ ಬೆರಳು ಚಲಿಸೋದಕ್ಕೆ ಆರಂಭ ಆದರೆ ಇದುವರೆಗೂ ಮಾತನಾಡದೇ ಇರುವಂಥ ಭಾಷೆಗಳನ್ನು, ಹೊಸ ಭಾಷೆಗಳನ್ನು ದೇವರು ನಿನ್ನ ಬಾಯಲ್ಲಿ ಇಡುವಂತನಾಗಿರ್ತಾನೆ. ಪ್ರವದನ ಶಬ್ದಗಳನ್ನು ನಿನ್ನ ಬಾಯಲ್ಲಿ ಇಡುವಂತನಾಗಿರ್ತಾನೆ. ಒಬ್ಬರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ.